ನೈನ್ ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಅಲೋಕ ಈ ಹೆಸರು ಇದೀಗ ಪ್ರಪಂಚದಲ್ಲೇ ಪ್ರಚಲಿತ. ವಿಶ್ವದ ಶಾಂತಿಗಾಗಿ ಬೌದ್ಧ ಸನ್ಯಾಸಿಗಳ ಜೊತೆ ಹೆಜ್ಜೆ ಹಾಕ್ತಿರುವಂತಹ ಅಲೋಕನ ಪರಾಕ್ರಮಕ್ಕೆ ಸಲ್ಯೂಟ್ ಹೊಡಿತಿದ್ದಾರೆ ಜನರು. ಭಾರತ ಬೀದಿ ಶ್ವಾನಕ್ಕೆ ಅಮೆರಿಕದಲ್ಲಿ ರೆಡ್ ಕಾರ್ಪೆಟ್ ಹಾಕಿದ್ದೇ ರೋಚಕವಾಗಿದೆ. ನಮ್ಮ ಭಾರತದಲ್ಲಿ ಬೀದಿ ನಾಯಿಗಳಂದ್ರೆ ಪ್ರೀತಿಗಿಂತ ಹೆಚ್ಚಾಗಿ ತಾತ್ಸಾರವೇ ಹೆಚ್ಚು. ಆದ್ರೆ ಅಲೋಕ ಛಲಬಿಡದ ಛಲದಂಕಮಲ್ಲ. ಕೆಂಚು ಮತ್ತು ಬಿಳಿ ಬಣ್ಣದ ಮುಖದಲ್ಲಿ ನಗುವಿನ ಕಳೆ, ಹಣೆ ಭಾಗದಲ್ಲಿ ಹೃದಯಾಕಾರದ ಗುರುತು. ನಿಜಕ್ಕೂ ಅಲೋಕ ಶಾಂತಿ ಸಾರೋಕ್ಕಾಗಿ ಹುಟ್ಟಿ ಬಂದಿದ್ದಾನೇನೋ ಅಂತ ಅನ್ಸುತ್ತೆ. ಭಾರತದಾದ್ಯಂತ ಶಾಂತಿ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಂತ ವಿಯೆಟ್ನಾಮೀಸ್ ಅಮೆರಿಕನ್ ಬೌದ್ಧ ಸನ್ಯಾಸಿಗಳಿಗೆ ಅಲೋಕ ಕಾಣಿಸಿದ್ದಾರೆ. ಅವನ ಮುಗ್ಧ ಮುಖ, ತಮ್ಮನ್ನೇ ಅನುಸರಿಸಿದಂತಹ ರೀತಿ, ತಮ್ಮನ್ನ ಹಿಂಬಾಲಿಸಿದ ಶಾಂತ ರೀತಿಯಲ್ಲಿದ್ದನ್ನ ಕಂಡು ಸನ್ಯಾಸಿಗಳಂತೂ ಆಶ್ಚರ್ಯಚಕಿತರಾಗಿದ್ರು. ಅವರನ್ನೇ ಹಿಂಬಾಲಿಸಿದಂತ ಅಲೋಕನಿಗೆ ಪ್ರಯಾಣದ ಸಮಯದಲ್ಲಿ ಕಾರಿಗೆ ಡಿಕ್ಕಿ ಹೊಡೆದು ತೀವ್ರ ಪೆಟ್ಟಾದರೂ ಲೆಕ್ಕಿಸದೆ ಇವರೊಂದಿಗೆ ಹೆಜ್ಜೆ ಹಾಕ್ತಿದ್ದ. ಮತ್ತೊಮ್ಮೆ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಕಷ್ಟಗಳನ್ನ ಎದುರಿಸ್ತಾ ಇದ್ರು. ಪದೇ ಪದೇ ಮೆರವಣಿಗೆಯಲ್ಲಿ ಸೇರಿಕೊಂಡು ಹೆಜ್ಜೆ ಹಾಕಿದ್ದನ್ನ ನೋಡಿದಂತ ಸನ್ಯಾಸಿ, ಇದು ಸಾಮಾನ್ಯ ಶ್ವಾನವಲ್ಲ, ದೇವರ ಆಜ್ಞೆಯ ಮೇರೆಗೆ ನಮ್ಮನ್ನ ಬಂದು ಸೇರಿದೆ ಅಂತ ದತ್ತು ತೆಗೆದುಕೊಂಡು ಅಲೋಕ ಅಂತ ಹೆಸರಿಟ್ಟು ಅದನ್ನ ಯುನೈಟೆಡ್ ಸ್ಟೇಟ್ಸ್ಗೆ ಕರೆದುಕೊಂಡು ಹೋದ್ರು. ಟೆಕ್ಸಾಸ್ನಿಂದ ವಾಷಿಂಗ್ಟನ್ ಡಿಸಿವರೆಗೆ ಈ ವಾಕ್ ಫಾರ್ ಪೀಸ್ ಪಯಣದಲ್ಲಿ ಅಲೋಕ ಶಾಂತಿ ಮತ್ತು ಕರುಣೆಯ ಸಂಕೇತವಾಗಿ ಹೊರಹೊಮ್ಮಿದ. ಅಮೆರಿಕದಾದ್ಯಂತ 3700 ಕಿಲೋಮೀಟರ್ ನಡಿಗೆಯಲ್ಲಿ ಬೌದ್ಧ ಸನ್ಯಾಸಿಗಳೊಂದಿಗೆ ಸೇರಿಕೊಂಡು ವಿಶ್ವದ ಗಮನ ಸೆಳೆದ. ವಿಶ್ವದ ಶಾಂತಿಗಾಗಿ ನಡಿಗೆ ಹೆಜ್ಜೆ ಹಾಕಿರುವಂತ ಅಲೋಕ ಇದೀಗ ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ಡಾಗ್ ಆಗಿದೆ. ಭಾರತದ ಶ್ವಾನಕ್ಕೆ ವಿಶ್ವದೆಲ್ಲೆಡೆ ಹೆಸರು ಮಾಡ್ತಾ ಇರೋದು ಶ್ವಾನ ಪ್ರಿಯರ ದಿಲ್ ಖುಷ್ ಆಗಿಸಿದೆ. ಅಲೋಕ ರೀತಿಯೇ ನಮ್ಮ ಇಂಡಿ ಪಪ್ಪಿಗಳಿಗೂ ಕೂಡ ಮನ್ನಣೆ ಸಿಗಲಿ ಅನ್ನೋದೇ ನಮ್ಮ ಆಶಯ.